ಟೋಟಲ್ ಎಲ್ಲ ವಿತ್ ಮಟೀರಿಯಲ್ ಎಲ್ಲ ಕೂಡಿ 6125 ರೂಪಾಯಿ ಆಗಿದೆ. ಎಲ್ರಿಗೂ ವೆಲ್ಕಮ್ ಟು ರೈಡ್ ಇತ್ತು ಅದೇ. ಸೊ ಇವತ್ತಿನ ಲಾಕ್ದಾಗ ಗರುಡ ಸರ್ವಿಸ್ ಅದ. ಸೊ ಆಲ್ಮೋಸ್ಟ್ 8,000 ಅಂದ್ರೆ 9,000 ಆಗಿಬಿಟ್ಟದ ಆಲ್ರೆಡಿ. ತೆಗಿಲ್ಲ ಹೆಲ್ಮೆಟು. ಓಕೆ, ಸೊ 9,000 ಕಿಲೋಮೀಟ್ರ್ ಆಗಿದೆ. ಅದಕ್ಕೆ ಒಂದು ಸಣ್ಣ ಪುಟ್ಟ ಸರ್ವಿಸ್ ಅದ, ಎಲ್ಲ ಮಾಡಿಸ್ಬೇಕು. ಬಿಕಾಸ್ ಸಮ್ಮರ್ ರೈಡ್ನಾಗ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಕೂಲೆಂಟ್ ಎಲ್ಲ ಚೆಕ್ ಮಾಡಬೇಕು. ಆಲ್ಮೋಸ್ಟ್ 2 ವರ್ಷ ಆಗಿದ್ರೆ ಕಂಪಲ್ಸರಿ ಕೂಲೆಂಟ್ ಚೇಂಜ್ ಮಾಡಬೇಕು, ಇಲ್ಲಾಂದರೆ 20,000 ಕಿಲೋಮೀಟ್ರು. ಸೊ ಎರಡರಾಗ ಯಾವುದು ಫಸ್ಟ್ ಆಗಿರ್ತದೆ ಅದು ಮಾಡಿಸ್ಬೇಕು. ಅದಕ್ಕೆ ಫಸ್ಟ್ ಕೂಲೆಂಟು ಇವತ್ತು ಈ ಸಲ ಚೇಂಜ್ ಮಾಡಿಸ್ತೀನಿ. ಇಂಜನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಬ್ರೇಕ್ ಪ್ಯಾಡ್ ಚೆಕ್ ಮಾಡಿಸ್ಬೇಕು. ಅಪಾರ್ಟ್ ಫ್ರಮ್ ದಟ್ ಮತ್ತೇನು ಮೇಜರ್ ಇಶ್ಯೂ ಇಲ್ಲ. ಸಲ ಕೋನ್ ಸೆಟ್ ಒಂದು ಸ್ವಲ್ಪ ಟೈಟ್ ಮಾಡಿಸ್ಕೋಬೇಕು. ಸಣ್ಣ ಪುಟ್ಟ ಬ್ರೇಕ್ ಪ್ಯಾಡ್ ಎಲ್ಲ ಕ್ಲೀನ್ ಮಾಡ್ತಾರೆ, ಚೈನ್ ಕ್ಲೀನ್ ಮಾಡ್ತಾರೆ. ಸೊ ಬರ್ರಿ ನೋಡೋಣ ಎಷ್ಟಾಗ್ತದೆ ಬಜೆಟ್ ಕೇಳೋಣ ಅಂತ. ಜನರಲ್ ಸರ್ವೀಸು ಅದು ಆದಮೇಲೆ ಇದೊಂದು ಆ್ಯಡ್ ಮಾಡಬೇಕು. ಏನೋ ಕೂಲೆಂಟು ಫುಲ್ ಡ್ರೈನ್ ಮಾಡಿ ಹೊಸ ಆಗಬೇಕು. ಯಾಕಂದರೆ 2 ವರ್ಷದಿಂದ ಕೂಲೆಂಟ್ ಚೇಂಜ್ ಮಾಡೇ ಇಲ್ಲ, ಬರೀ ಟಾಪಪ್ಪೇ ಮಾಡಿಸಿದ್ದೀನಿ ಅದಕ್ಕೆ. ಸೊ ಇವರ ರೆಗ್ಯುಲರ್ ನಾವು ಬಂದಾಗ ಪಾಪ ಇಮಿಡಿಯೇಟ್ ಸರ್ವಿಸ್ ಕೊಡ್ತಾರೆ. ಸೊ ಹಿಂಗಾಗಿ ಇವತ್ತು ಇವರೇ ಇದ್ದಾರೆ. ಅವ್ರು ಗಾಡ್ ಸೈಕ್ ಬೇರೆದವ್ರು ಇದ್ರದ್ದು ಗೊತ್ತಿಲ್ಲ ಎಷ್ಟು ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೋ. ಬಟ್ ಈಸ್ ದ ಬೆಸ್ಟ್ ಪರ್ಸನ್ ಹಿಯರ್. ಬಾಣಸವಾಡಿ KTM ಸರ್ವಿಸ್ ಸೆಂಟ್ರ್ ಬಂದರೆ ಇವ್ರು ಸರ್ ಥರ ಇವ್ರಿಗೆ ಭೇಟಿಯಾಗ್ರಿ. ಎಷ್ಟು ಹೊಡೆದೆ? 8,975 ಕಿಲೋಮೀಟ್ರ್ ಹೊಡೆದ ಆಲ್ರೆಡಿ ಗಾಡಿ ಇಲ್ಲಿದ್ದಾನೆ. ಸೊ ಫಾರ್ ಇನ್ನು 7 ಮಂತ್ ಒಳಗೆ ಇಷ್ಟು ಓಡಿಸಿ ನೋಡ್ರಿ ಗಾಡಿ. 7-8 ಮಂತ್ಸ್ ಆಯ್ತು ಇದು ತೊಗೊಂಡು. ಆಲ್ಮೋಸ್ಟ್ 9,000. ಸೊ ಓವರ್ ಆಲ್ 6,200 ಅಪ್ರಾಕ್ಸಿಮೇಟ್ ಪ್ರೈಸ್ ಹೇಳ್ಯಾರ ಗಾಡಿದು. ಬಿಕಾಸ್ ಥ್ರಾಟಲ್ ಬಾಡಿ ಕ್ಲೀನಿಂಗು, ಆಮೇಲೆ ಒಂಥರ ಇನ್ನೊಂದು ರೇಡಿಯೇಟ್ರ್ ಫ್ಲಶ್ ಮಾಡಿಸ್ಲಿಕ್ಕತ್ತೀನಿ, ಕೂಲೆಂಟ್ ಎಲ್ಲ. ಸೊ ಅದರ ಸಂಬಂಧ ಲೆಟ್ಸ್ ಸಿ, ನೋಡೋಣ ಎಷ್ಟು ಅವರ್ ಆಗುತ್ತೆ. ನಾಳೆ ಸಿಗುತ್ತೆ ಗಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಆರ್ ಎಲ್ಸ್ ಆಮೇಲೆ ನೋಡೋಣ. ನಾಳೆ ನೋಡೋಣ, ಚೆಕ್ ಮಾಡೋಣ. ಥ್ಯಾಂಕ್ ಯು ಬ್ರೋ. ಸೊ ಸರ್ವಿಸಿಂಗ್ನಾಗ ಥ್ರಾಟಲ್ ಬಾಡಿ ಎಲ್ಲ ಕ್ಲೀನ್ ಮಾಡ್ತಾರಂತೆ, ನೋಡಬೇಕು. ಮತ್ತು ಏನೇನು ಚೇಂಜ್ ಮಾಡೋರು ಇದ್ದಾರೆ. ಬಿಕಾಸ್ ಆಲ್ಮೋಸ್ಟ್ 6,200 ಅಪ್ರಾಕ್ಸಿಮೇಟ್ ಕಾಸ್ಟ್ ಕೊಟ್ಟಾರ. 1,700 ಬಂದು ಏನಂತಾರೆ ಬರೀ ರೇಡಿಯೇಟ್ರ್ ಆ್ಯಂಡ್ ಕ್ಲೀನು ಮತ್ತು ಕೂಲೆಂಟ್ ಫ್ಲಶ್ ಮಾಡಿ ಆಮೇಲೆ ಥ್ರಾಟಲ್ ಬಾಡಿ ಕ್ಲೀನ್ ಎಲ್ಲ ಮಾಡಿಕೊಡ್ಲಿಕ್ಕೆ 1,700. ಅದನ್ನು ಬಿಟ್ಟು ಉಳಿದಿದ್ದು ಎಲ್ಲ ಆ್ಯಸ್ ಯೂಶುವಲ್ 4,500 ರುಪೀಸ್. ಆಲ್ಮೋಸ್ಟ್ ಆಗಿದೆ 6,200. ಸೊ ಹಿಂಗೆ ಬೈಕ್ ಮೇಂಟೈನ್ ಮಾಡೋದಾದರೆ ಸರ್ವಿಸು ಕರೆಕ್ಟಾಗಿ ಮಾಡಿಸ್ಬೇಕು. ಅಂದರೆ ನಾವು ಎಲ್ಲಿ ಬೇಕಾದ್ರೆ ರೈಡ್ ಹೋದಾಗ ಓಕೆ. ಸೊ ಇಲ್ಲಿಂದ ನಡ್ಕೋತ ಹೋಗಬೇಕು ಆ ಮೇನ್ ರೋಡ್ ತನಕ ನಡ್ಕೋತ ಹೋಗಿ ಅಲ್ಲಿಂದ ಆಟೋನೋ ಕ್ಯಾಬು ಮಾಡ್ಕೊಂಡು ಮನೆಗೆ ಹೋಗೋಣ. ಓಕೆ, ಸೊ ನೆಕ್ಸ್ಟು ಗಾಡಿ ಕಲೆಕ್ಟ್ ಮಾಡಿದಾಗ ಏನೇನು ಮಾಡ್ಯಾರ ಅಂತ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ನೋಡ್ತಾ ಇರಿ, ಸ್ಟೇ ಟ್ಯೂನ್ ಆಗಿರಿ ಗೈಸ್. ಸೊ ವೇಟಿಂಗ್ ಫಾರ್ ರ್ಯಾಪಿಡೋ ಬರಬೇಕು. ಟೈಮ್ ಒಂದು ಆಲ್ರೆಡಿ 12 ಗಂಟೆ ಆಗಲಿದ್ದದ. ಆಫೀಸ್ಗೆ ಹೋಗಬೇಕು, ಕ್ಯಾಬ್ ಟೈಮ್ ಆಗ್ಯದ. ನೋಡಿದರೆ ಇವ್ರು ರ್ಯಾಪಿಡೋದವ್ರು ಕೆಲವೊಮ್ಮೆ ಬರ್ತೀನಿ ಅಂತಾರೆ, ಕೆಲವ್ರು ಬರಲ್ಲ ಅಂತಾರೆ. ಇಬ್ಬರು ಕ್ಯಾನ್ಸಲ್ ಮಾಡಿಬಿಟ್ರು ಆಲ್ರೆಡಿ. ಇನ್ನೂ ಒಂದು 10 ನಿಮಿಷ ಇರಬೇಕು ಅನ್ಸುತ್ತೆ ರ್ಯಾಪಿಡೋ. ಮೇ ಬಿ 1.5 ಕಿಲೋಮೀಟ್ರ್ ಇದ್ದಾನೆ ಇನ್ನೂ. ಸೊ ಬರೀಗೆ ಟೈಮ್ ಬೇಕು. ಓಕೆ, ಲೆಟ್ಸ್ ಸಿ, ವೇಟ್ ಮಾಡೋಣ. ಓಕೆ, ಸೊ ಪಾಪ ಫೈನಲಿ ಡ್ಯೂಟಿ ಮುಗಿಸ್ಕೊಂಡು ಮನೆ ಹೋಗ್ತಿದ್ರು. ಬನ್ನಿ ಭಯ್ಯ ಅಂತ ಕರೆಸ್ಬಿಟ್ಟೆ. ಥ್ಯಾಂಕ್ ಯು ಅಣ್ಣ ಬಂದಿದ್ದಕ್ಕೆ. ಸೊ ಇಲ್ಲೇ ಮನೆ ಹತ್ರನೇ ಇರೋದು, ಹೀಗಾಗಿ ಹೆಲ್ಮೆಟ್ ಹಾಕೊತಿಲ್ಲ. ಯಾರು ನೋಡಿದರೆ ಹೆಲ್ಮೆಟ್ ಹಾಕೋಕ್ಕಿಲ್ಲ ಅಂತ ಕೇಳಬೇಡಿ. ಬಿಸಿಲಿನ ತಾಪ ಸ್ಟಾರ್ಟ್ ಆಗಿದೆ ಅಲ್ರಿ ಬಿಸಿಲು. ಓಕೆ, ಇವತ್ತು ಮಜ್ಜಿಗೆ ಕೊಡೋಣ ಅಂತ ಮಜ್ಜಿಗೆ ತೊಗೊಂಡಿದ್ದೀನಿ. ಎಸ್ ಥ್ಯಾಂಕ್ ಯು. ತೊಗೊಳ್ಳಿ ಮಜ್ಜಿಗೆ ಒಂದು ನಿಮಗೆ. ತೊಗೊಳ್ಳಿ ಸರ್, ತೊಗೊಳ್ಳಿ. ಏನು ಬಿಸಿಲು ನನಗೋಸ್ಕರ ಬಂದಿದ್ದೀರಾ? ಥ್ಯಾಂಕ್ ಯು, ಬಾಯ್. ಬಿಸಿಲಲ್ಲಿ ಕೂಡ ತಣ್ಣಗಿರಿ. ಸೊ ಥ್ಯಾಂಕ್ ಯು. ಫೈನಲಿ ರ್ಯಾಪಿಡೋ ಬಂತು. ಒಬ್ರಿಬ್ರಿಗೆ ಯೂಸ್ ಮಾಡ್ಲಿಕ್ಕೆ ರ್ಯಾಪಿಡೋ ಇಸ್ ದ ಬೆಸ್ಟ್ ಅಂತ ನನಗೆ ಅನ್ನಿಸ್ತದ. ನಿಮಗೇನು ಅನ್ಬೋದು ನಿಮ್ಮ ಥಾಟ್ ಹೇಳ್ರಿ. ಮಜ್ಜಿಗೆ ಕುಡಿದು ತಣ್ಣಗಿರೋಣ ಅಂತ ಹೇಳಿ ನಾನು ಮಜ್ಜಿಗೆ ಪ್ಯಾಕೆಟ್ ತೊಗೊಂಡು ಬಂದೆ. ಓಕೆ, ಮನೆಗೆ ಹೋಗಿ ಫ್ರೆಶ್ ಆಗಿ ಮತ್ತೆ ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗೆ ಹೋಗಿ ಆಮೇಲೆ ಮತ್ತೆ ವಾಪಸ್ ಮನೆಗೆ ಬಂದು ನಾಳೆ ನೆಕ್ಸ್ಟ್ ಡೇ ಗಾಡಿ ಕಲೆಕ್ಟ್ ಮಾಡೋಣ. ಓಕೆ, ಬರ್ರಿ ನೆಕ್ಸ್ಟ್ ಡೇ ಸಿಗೋಣ ಅಂತ. ಸೊ ನೆಕ್ಸ್ಟ್ ಡೇ ಫೈನಲಿ ಗಾಡಿ ರೆಡಿ ಆಗೈತಿ.
ನೋಡ್ಬೋದು ಗಾಡಿ ಎಲ್ಲ A to Z ಕ್ಲೀನ್ ಮಾಡ್ಯಾರ. ಬಿಕಾಸ್ 2 ವರ್ಷ ಆದ್ಕೊಳ್ಳಿ ನಾನು ಅದು ಫುಲ್ ಸರ್ವಿಸ್ ಮಾಡಿಸಿರಲಿಲ್ಲ, ಬರೀ ಇಂಜನ್ ಆಯಿಲ್ ಚೇಂಜು ಅಷ್ಟೇ ಮಾಡಿಸಿದ್ದೆ. ಬಟ್ ಓವರ್ ಆಲ್ ಗಾಡಿ ಫುಲ್ ಫಳ ಮಾಡಿ ಕೊಟ್ಟಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಕ್ಲೀನಾಗಿ ಒರೆಸ್ಕೊಟ್ಟಿದ್ದಕ್ಕೆ. ಆಮೇಲೆ ಇನ್ನೊಂದು ಏನಂತಂದರೆ ಬಿಲ್ ಬಂದು ಟೋಟಲ್ ಎಲ್ಲ ವಿತ್ ಮಟ್ರಿಯಲ್ಲು ಎಲ್ಲ ಕೂಡಿ 6125 ರೂಪಾಯಿ ಆಗಿದೆ. ಸೊ ಈ ಸೈಡು ಪ್ರಿಂಟ್ನಾಗ ಎಲ್ಲ ಏನೇನು ಹಾಕಿದ್ದಾರೆ ಗಾಡಿ ಆಯಿಲ್ ಚೇಂಜಿಗೆ ಸಂಬಂಧಪಟ್ಟಂತೆ ಎಲ್ಲ ಡಿಟೇಲ್ಡ್ ಬಿಲ್ ಕೊಟ್ಟಾರ. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅದಕ್ಕೆ ತಕ್ಕಂಥ ಸರ್ವಿಸ್ ಚಾರ್ಜ್ನು ಬೇರೆ ಇದೆ. ಬಿಕಾಸ್ ಇದು ಪೇಯ್ಡ್ ಸರ್ವಿಸ್ ಇತ್ತಲ್ಲ, ಅದಕ್ಕೆ ಎಲ್ಲ ಪೇಯ್ಡ್ ಸರ್ವಿಸ್ನು ಪ್ರಾಪರಾಗಿ ಮೆನ್ಷನ್ ಮಾಡಿಕೊಡ್ರ. ಓಕೆ, ಲೆಟ್ಸ್ ಗೋ ನೋಡೋಣ, ಗಾಡಿ ಓಡಿಸೋಣ. ಒಂದು ವೀಕೆಂಡ್ನಾಗ ಗಾಡಿ ಓಡಿಸಿ ನೋಡ್ಬೋದು, ಇದನ್ನು ಆಗಂಗಿಲ್ಲ. ಆಮೇಲೆ ಹೊಸ EDV 390 ಬಂದದ, ಏನೋ ಸರ್ವಿಸ್ ಮಾಡ್ಲಿಕ್ಕತ್ತಾರ. ಬಿಕಾಸ್ ಅದು ಶೋರೂಮ್ನವ್ರದ್ದು ಟೆಸ್ಟ್ ID ಬಂದಿರೋದಂತ, ಅಲ್ಲೇನು ಲಾಸ್ಟ್ ಅದೆಲ್ಲ ವರ್ಕ್ ಮಾಡಿದಾರಲ್ಲ ಅದೇ ಗಾಡಿ. ಓಕೆ, ಲೆಟ್ಸ್ ಗೋ, ಹೋಗೋಣ ಮನೆಗೆ ಹೋಗಿ ಆಫೀಸ್ಗೆ ಹೋಗಬೇಕು. ಆಲ್ರೆಡಿ 12 ಗಂಟೆ ಆಯಿತು ಟೈಮು. ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡುವ. ಬಿಕಾಸ್ ಇನ್ ಡಿಟೇಲಾಗಿ ಏನು ತೋರಿಸ್ಲಿಕ್ಕಿಲ್ಲ ಅದ್ರ ಸಂಬಂಧ. ಓಕೆ, ಟಾಟಾ ಬಾಬಾ, ಸಿ ಇನ್ ದ ನೆಕ್ಸ್ಟ್ ಲಾಗ್.